ನೀವೇನಾದರೂ ಕೆ ಎ ಅಪ್ಲಿಕೇಶನ್ ಫಿಲಪ್ ಮಾಡಬೇಕಾದ್ರೆ ಈ ಒಂದು ಸಣ್ಣ ತಪ್ಪನ್ನ ಮಾಡಿದರೆ ನಿಮ್ಮ ಕೆ ಎ ಅಪ್ಲಿಕೇಶನ್ನೇ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ, ಇವಾಗ ನೀವು ಕೆ ಎ ಅಪ್ಲಿಕೇಶನ್ ಏನು ಫಿಲಪ್ ಮಾಡ್ತಾ ಇರ್ತೀರಲ್ಲ, ಇದು ಕೇವಲ ಎಕ್ಸಾಮ್ ಬರೆಯೋಕ್ಕೆ ಮಾತ್ರ ಅಲ್ಲ, ನಿಮ್ಮ CET ಮತ್ತು ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡೋಕ್ಕೂ ಕೂಡ ನೀವು ಇವಾಗಲೇ ಅಪ್ಲೈ ಮಾಡ್ತಾ ಇರೋ ಅದನ್ನ ತಲೆಯಲ್ಲಿ ಇಟ್ಕೊಂಡು ಕೆ ಎ ಅಪ್ಲಿಕೇಶನ್ನ ಕರೆಕ್ಟಾಗಿ ಅಪ್ಲೈ ಮಾಡಿ. ಇವಾಗ ಏನು ತಪ್ಪು ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ, ಏನಕ್ಕೆ ರಿಜೆಕ್ಟ್ನ ಮಾಡ್ತಾರೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನೀವು CET ಎಕ್ಸಾಮ್ನ ಬರೀತಾ ಇದ್ದೀರಾ, ಹಾಗೆ CET ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇದ್ದೀರಾ ಈ ವರ್ಷ ಅಂದರೆ, ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದೇ ಲೈಕ್ ಕೊಡಿ. ಯಾಕೆಂದರೆ ನೀವು ಮಾಡೋ ಒಂದೇ ಒಂದು ಸಣ್ಣ ಲೈಕು, ಒಂದು ಸಣ್ಣ ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಒಂದು ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಕಾಲೇಜ್ ದೋಸ್ತ್ ಅಂತ ಒಂದು ವಾಟ್ಸಪ್ ಚಾಟ್ ಬೋರ್ಡ್ ಇದೆ. ಈ ಒಂದು ಚಾಟ್ ಬೋರ್ಡಲ್ಲಿ PUC ಹಾಗೆ KCT ಎಕ್ಸಾಮ್ಗೆ ಸಂಬಂಧಪಟ್ಟ ಕ್ವಶನ್ ಪೇಪರ್ಸು, ಬ್ಲೂ ಪ್ರಿಂಟ್ಸು ಹಾಗೆ ಮಾಡಲ್ ಪೇಪರ್ಸ್ ಎಲ್ಲ ಕೂಡ ಫ್ರೀಯಾಗಿ ಸಿಗುತ್ತೆ. ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ. ಒಂದ್ಸಲಿ ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇವಾಗ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೋಡಿ, KA ಏನಾಗುತ್ತೆ ಅಂದರೆ, ಸೀಟ್ ಅಲಾಟ್ಮೆಂಟ್ ಆಗಬೇಕಾದ್ರೆ ನಿಮ್ಮ ರಿಸರ್ವೇಷನ್ಗಳೇ ಮೇಜರಾಗಿ ರೋಲ್ನ ಪ್ಲೇ ಮಾಡೋದು ನಿಮ್ಮ CET ರ್ಯಾಂಕ್ಗಿಂತ. ಓಕೆನಾ? ಏನಕ್ಕೆ ಅಂದರೆ, ಇವಾಗ ಇಷ್ಟಿಷ್ಟು ಕ್ಯಾಟಗರಿಗಳಿಗೆ ಇಷ್ಟಿಷ್ಟು ಸೀಟ್ಸ್ ಅಂದ್ಬಿಟ್ಟು ಒಂದು ರಿಸರ್ವ್ ಮಾಡಿ ಮಡಗಿರ್ತಾರೆ. ನೀವು ಆ ರಿಲೆವೆಂಟ್ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಏನಾಗುತ್ತೆ ಅಂದರೆ ರಿಸರ್ವೇಷನ್ಗಳು ಕ್ಲೈಮ್ ಆಗುತ್ತೆ, ನಿಮಗೆ ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಸೀಟ್ ಸಿಗುತ್ತೆ. ರಿಸರ್ವೇಷನ್ಗಳು ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದರೂ ಕೂಡ ನೀವು ಹಾಕಿಲ್ಲ ಅಂದರೆ ನಿಮಗೊಂದು ಚೆನ್ನಾಗಿರೋವಂಥ ಸೀಟ್ ಸಿಗಬೇಕಾಗಿದ್ದು ಮಿಸ್ ಆಗುತ್ತೆ. ಯಾವುದೋ ಸುಮಾರಾಗಿರೋವಂಥ ಕಾಲೇಜಲ್ಲಿ ನಿಮಗೆ ಬೇಡದಿರೋ ಕೋರ್ಸು ಸಿಗುವಂಥ ಚಾನ್ಸಸ್ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತು ಅವರು ಟ್ವಿಟರಲ್ಲಿ ಒಂದು ಅಪ್ಡೇಟ್ನ ಮಾಡಿದರೆ, ಇಲ್ಲಿ ನೀವು ನೋಡ್ಬೋದು ಅವ್ರದ್ದು ಅಫಿಷಿಯಲ್ ಟ್ವಿಟರ್ ಅಕೌಂಟು. ಈ ಒಂದು ಟ್ವಿಟರ್ ಅಕೌಂಟಲ್ಲಿ 20ನೇ ತಾರೀಕು ನಿಮಗೆ ಇಲ್ಲಿ ಒಂದು ಅಪ್ಡೇಟ್ ಬಂದಿದೆ. ಇಲ್ಲಿ ನೋಡ್ಬೋದು. ಇದನ್ನ ನಾನು ಫುಲ್ಲು ಸಮ್ಮರೈಸ್ ಮಾಡಿ ಹೇಳ್ತೀನಿ. ಬೇಕಾದ್ರೆ ನೋಟಿಫಿಕೇಶನ್ ಡೀಟೇಲ್ ಆಗಿ ಓದ್ತೀನಿ ಅಂದರೆ ಗ್ರೂಪಲ್ಲಿ ಹಾಕಿರ್ತೀನಿ, ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲಲ್ಲಿ. ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿಬಿಟ್ಟು ಅದ್ರಲ್ಲಿ ಓದ್ಕೊಳ್ಳಿ. ಓಕೆನಾ? ಇಲ್ಲಿ SC ಕ್ಯಾಟಗರಿ ಸ್ಟೂಡೆಂಟ್ಸ್ ನೀವು ಯಾರಿದ್ದೀರಾ, ಇಲ್ಲಿ ಕ್ಲಿಯರ್ ಆಗಿ ಹೇಳಿದರೆ, ಇಲ್ಲಿ SC ಕ್ಯಾಟಗರಿ ಇರೋ ಸ್ಟೂಡೆಂಟ್ಸು ನೀವು ಓಲ್ಡ್ ಸರ್ಟಿಫಿಕೇಟ್ ಏನಾದರೂ ಹಾಕ್ತಾ ಇದ್ದೀರಾ, ಅದರಲ್ಲಿ ಕ್ಯಾಟಗರಿ ಏನಾದರೂ ಬೈಫರ್ಗಟ್ ಆಗದಿರೋದು ಹಾಕಿದ್ದೀರಾ ಅಂದರೆ ಅದು ರಿಜೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಕ್ಯಾಟಗರಿ ಸ್ಟೂಡೆಂಟ್ಸ್ಗಳಿಗೆ ಏನು ಮಾಡಬೇಕಾಗುತ್ತೆ ಅಂದರೆ ಹೊಸ ಕ್ಯಾಟಗರಿ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿಬಿಟ್ಟು ಆ ಒಂದು ಸರ್ಟಿಫಿಕೇಟಲ್ಲಿ ನಿಮ್ಮದು SC ಕ್ಯಾಟಗರಿ A ಬರುತ್ತಾ, SC ಕ್ಯಾಟಗರಿ B ಬರುತ್ತಾ, SC ಕ್ಯಾಟಗರಿ C ಬರುತ್ತಾ ಅನ್ನೋದು ಕ್ಲಿಯರಾಗಿ ಮೆನ್ಷನ್ ಆಗಬೇಕಾಗುತ್ತೆ. ಆ ಒಂದು ಸರ್ಟಿಫಿಕೇಟ್ನ ನೀವು ಕನ್ಸರ್ಟ್ ಡಿಪಾರ್ಟ್ಮೆಂಟಿಂದ ತೊಗೊಬಂದ್ಬಿಟ್ಟು ಆಮೇಲೆ ಅಪ್ಲೈ ಮಾಡಬೇಕು ಆನ್ಲೈನಲ್ಲಿ ಅಂತ ಕ್ಲಿಯರಾಗಿ ಒಂದು ನೋಟಿಫಿಕೇಶನ್ ಇದೆ. ಅದಕ್ಕೋಸ್ಕರ ನಿಮ್ಮ ಹಳೆಯ ಸರ್ಟಿಫಿಕೇಟ್ಗಳಲ್ಲಿ ನೀವು ಇವಾಗ ಕೀ ಅಪ್ಲಿಕೇಶನ್ನ ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ. ಅಪ್ಲೈ ಮಾಡ್ತು ಅಂದರೆ ಏನಾಗುತ್ತೆ ಅಂದರೆ, ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಬೇಕಾದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿ ನಿಮಗೆ ಈ ಒಂದು ಕ್ಯಾಟಗರಿಲಿ ಒಂದು ಸೀಟ್ ಅಲಾಟ್ ಮಾಡೋದಿಲ್ಲ. SC ಕ್ಯಾಟಗರಿಲಿ ಜನರಲ್ ಮೆರಿಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ ನಿಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ SC ಕ್ಯಾಟಗರಿಗೆ ನಿಮ್ಗೆ ಗೊತ್ತಿರೋಗೇ ಸಾಕಷ್ಟು ಬೆನಿಫಿಟ್ಸ್ಗಳಿದೆ, ಅದೆಲ್ಲನೂ ಕೂಡ ಮಿಸ್ ಮಾಡ್ಕೋತೀರಾ. ಇದು SC ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ. ಮತ್ತು ಇವಾಗ ಬೇರೆ ಕ್ಯಾಟಗರಿ ಸ್ಟೂಡೆಂಟ್ಸ್ಗಳಿದ್ದೀರಲ್ಲ, 1A 2A 2B 3A, ನೀವೆಲ್ಲ ಏನು ಮಾಡಿ ಅಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ದು ಎಕ್ಸ್ಪೈರ್ ಡೇಟ್ ಅಂತ ಇರುತ್ತೆ, ಅದನ್ನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಓಪನ್ ಮಾಡಿಕೊಂಡು. ಓಕೆನಾ? ಇಷ್ಟೊಂದು ಜನದ್ದು ಇನ್ಕಮ್ ಸರ್ಟಿಫಿಕೇಟ್ ಏನು ಎಕ್ಸ್ಪೈರಿಂಗ್ ಇರುತ್ತೆ ಅಂದರೆ ಜೂನಲ್ಲಿ ಅಥವಾ ಜುಲೈಲಿ ಎಕ್ಸ್ಪೈರ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಅವ್ರು ಮಾಡಿಸಿ ಜಾಸ್ತಿ ದಿನಗಳಾಗಿರುತ್ತೆ. ಅದಕ್ಕೋಸ್ಕರ ಅದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಕೌನ್ಸಲಿಂಗ್ ಬರುತ್ತೆ. ಕೌನ್ಸಲಿಂಗ್ ಟೈಮಲ್ಲಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದೆ ಅಂದರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗೋದ್ರಲ್ಲಿ ನಿಮ್ಮ ಕ್ಯಾಟಗರಿಲಿ ಕ್ಯಾನ್ಸಲ್ ಆಗ್ಬೋದು, ಜನರಲ್ ಮೆರಿಟಲ್ಲಿ ಶಿಫ್ಟ್ ಆಗ್ಬೋದು. ಸರಿನಾ? ಅದಕ್ಕೋಸ್ಕರ ನಿಮ್ಮದು ಹೊಸದಾಗಿ ಇನ್ಕಮ್ ಸರ್ಟಿಫಿಕೇಟ್ನ ಮಾಡಿಸಿಟ್ಕೊಳ್ಳಿ. ನಿಮ್ದೇನಾದರೂ ಒಂದು ಎಕ್ಸ್ಪೈರ್ ಆಗುವಂಥ ಚಾನ್ಸಸ್ ಇದೆ ಒಂದು 3-4 ತಿಂಗಳಲ್ಲಿ ಅಂದರೆ ಎಚ್ಚರಿಕೆ ಎಂದರೆ. ಓಕೆನಾ? ಅವಾಗ ಒಂದು ಎಡಿಟಿಂಗ್ ಆಪ್ಷನ್ ಬಿಡ್ಬೋದು, ಅವಾಗ ನೀವು ಒಂದು ಅಪ್ಡೇಟ್ ಮಾಡ್ಕೋಬೋದು. ಅದಕ್ಕಿಂತ ಮುಂಚೆ ಇವಾಗ ಸದ್ಯಕ್ಕೆ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಇವಾಗ ನೀವೇನಾದರೂ ಕರೆಕ್ಟಾಗಿರುವಂಥ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ನಿಮ್ಮ ಅಪ್ಲಿಕೇಶನ್ ನೀವೇನು ಹಾಕಿರ್ತಾರಲ್ಲ ಡೀಟೇಲ್ಸು, ಇನ್ಕಮ್ಗಾಗಿರಲಿ ಕ್ಯಾಸ್ಟ್ಗಾಗಿರಲಿ, ಅವೆರಡು ಸೆಕ್ಷನಿಂದನೂ ಕೂಡ ನಿಮ್ಮನ್ನ ರಿಮೂವ್ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಿಮಗೆ ಜನರಲ್ ಮೆರಿಟಿಗೆ ಅದನ್ನ ಶಿಫ್ಟ್ ಮಾಡಿಕೊಂಡು ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾಡಿಕೊಡ್ತಾರೆ. ರಿಸರ್ವೇಷನ್ನ ಕಳ್ಕೊತೀರಾ, ಅದರಲ್ಲಿ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಏನಾದರೂ ಒಂದು ಪೇಯ್ಡ್ KCT ಮತ್ತು ನೀಟ್ ಕೌನ್ಸಲಿಂಗ್ ಗೈಡೆನ್ಸ್ ಬೇಕಾಗಿದೆ ಅಂದರೆ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ, ಹೆಚ್ಚಿನ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗೆ ಸಹಾಯ ಆಗುತ್ತೆ ಅಂತ ಅನಿಸುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಈ ರೀತಿಯ ಒಂದು ಅಪ್ಡೇಟನ್ನು ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ಸ್ಗಳು ಬೇಕು ಅಂದರೆ. ಥ್ಯಾಂಕ್ ಯು.